ರಾಮನೂರ ಇಷ್ಟು ತನಕ ನಾವು ವಾಲ್ಮೀಕಿ ಮಹಾಮುನಿಗಳು ರಾಮಾಯಣ ಬರೆದ್ರು ಅಂತ ಕಲ್ತ್ಕೊಂಡ್ವಿ. ರಾಮನೂರು ಅಯೋಧ್ಯ, ರಾಮ ಇಕ್ಷ್ವಾಕು ವಂಶದಲ್ಲಿ ಜನಿಸಿರ್ತಾರೆ. ಅವರು ಕೋಶಲ ದೇಶ ಅಂತ ಒಂದು ತುಂಬ ಪ್ರಸಿದ್ಧವಾದ ದೇಶ ಇರುತ್ತೆ. ಆ ದೇಶದಲ್ಲಿ ಒಂದು ಪಟ್ಟಣ ಇರುತ್ತೆ. ಕೋಶಲ ದೇಶ ಎಲ್ಲಿರುತ್ತೆ ಅಂದರೆ ಸರಾಯು ನದಿ ತೀರದಲ್ಲಿರುತ್ತೆ. ಆ ಕೋಶಲ ದೇಶದಲ್ಲಿ ಅಯೋಧ್ಯ ಎಂಬ ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣಕ್ಕೆ ತುಂಬ ಪ್ರಸಿದ್ಧಿಯಾದ ರಾಜ, ಅವನ ಹೆಸರು ದಶರಥ ಮಹಾರಾಜ. ದಶರಥ ಮಹಾರಾಜ ಹೇಗೆ ಆಡಳಿತ ನಡೆಸ್ತಾ ಇದ್ದ ಅಂದರೆ, ದೇವಲೋಕದಲ್ಲಿ ಹೇಗೆ ದೇವೇಂದ್ರ ಇರ್ತಾರೋ ಹಾಗೆ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಬಹಳ ಚೆನ್ನಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ತುಂಬ ಪ್ರಸಿದ್ಧಿಯಾದ ರಾಜ. ತನ್ನ ಪ್ರಜೆಗಳನ್ನು ಅಷ್ಟೇ ತುಂಬ ಸುಖವಾಗಿ ನೋಡ್ಕೊಂಡಿರ್ತಾನೆ. ತುಂಬ ಅಚ್ಚುಕಟ್ಟಾಗಿ ರಾಜಕೀಯವನ್ನು ನಿಭಾಯಿಸ್ತಿರ್ತಾನೆ. ಅಲ್ಲಿನ ಜನರು ಅಷ್ಟೇ ತುಂಬ ಶ್ರೀಮಂತರು. ಕಳ್ತನ, ಮೋಸ, ದರೋಡೆ ಅನ್ನೋದೇನು ಗೊತ್ತಿರಲ್ಲ. ತುಂಬ ಶ್ರೀಮಂತರಾಗಿದ್ರು ಅವರೆಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ತುಂಬಿ ತುಳುಕ್ತಾ ಇತ್ತು ಅಯೋಧ್ಯ ರಾಜ್ಯದಲ್ಲಿ. ಅಷ್ಟು ಸಮೃದ್ಧಿಯಾದ ಪಟ್ಟಣ ಅಯೋಧ್ಯ ಪಟ್ಟಣ ಆಯ್ತಾ. ಅದಕ್ಕೆ ದಶರಥ ಮಹಾರಾಜ ಮಕ್ಕಳು ಇಲ್ಲ ಅಂತ ಅವನು ಅಷ್ಟೊಂದು ದೊಡ್ಡ ಪ್ರಸಿದ್ಧಿಯಾದ ಪಟ್ಟಣದಲ್ಲಿ ಇದ್ನಲ್ವಾ. ಅವನು ಅರಮನೆಯೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅವನಿಗೆ 3 ಜನ ಹೆಂಡತಿಯರು, ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ. ಆದರೆ ಇಷ್ಟೆಲ್ಲ ಸುಖವಾಗಿದ್ದ ದಶರಥ ಮಹಾರಾಜನಿಗೆ ಒಂದು ಕೊರತೆ ಇತ್ತು, ಒಂದು ನೋವು ಯಾವಾಗಲೂ ಕಾಡ್ತಾ ಇತ್ತು. ಯಾವುದು ಗೊತ್ತಾ ಅದು? ದಶರಥ ಮಹಾರಾಜನಿಗೆ ನೀನು ಹೇಳಿದಾಗೆ ಮಕ್ಕಳಿರಲಿಲ್ಲ. ನೀನೇ ಹೇಳಿದ್ದು. ದಶರಥ ಮಹಾರಾಜನಿಗೆ ಮಕ್ಕಳಿರಲ್ಲ. ಅವನು ದಶರಥ ಮಹಾರಾಜ ಯೋಚನೆ ಮಾಡ್ತಾ ಇರ್ತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿರೋ ಮಂತ್ರಿಗಳು, ದಶರಥ ಮಹಾರಾಜನ ಅರಮನೆಯಲ್ಲಿ ಇರ್ತಾರಲ್ಲ ಮಂತ್ರಿಗಳು, ಅವರ ಸಲಹೆ ಮೇರೆಗೆ ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಅಂದ್ಕೊತಾನೆ. ಅಶ್ವಮೇಧ ಯಾಗ ಮಾಡೋದಕ್ಕೆ ತಯಾರಿ ನಡೆಸಿ ಅಂತೇಳ್ಬಿಟ್ಟು ಮಂತ್ರಿಗಳೆಲ್ಲ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ತಯಾರಿ ನಡೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಶ್ವಮೇಧ ಯಾಗ ಮಾಡೋದಕ್ಕೆ ಅಂತ ಋಷ್ಯಶೃಂಗ ಮುನಿಗಳನ್ನ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಒಬ್ಬ ಮಂತ್ರಿ ಹೇಳ್ತಾರೆ. ಅವರ ಸಲಹೆ ಮೇರೆಗೆ ಋಷ್ಯಶೃಂಗ ಮುನಿಗಳನ್ನ ಬರಮಾಡ್ಕೊಳ್ತಾನೆ ಅಶ್ವಮೇಧ ಯಾಗ ಮಾಡೋದಕ್ಕೆ. ಆಯಿತಾ? ಇಷ್ಟು ತಿಳ್ಕೋ. ನಾಳೆ ಇನ್ನು ಉಳಿದಿರೋ ಕತೆ ಹೇಳ್ತೀನಿ. ಈಗ ಮಲ್ಕೋ, ಪಾಚಿ ಮಾಡು.